ಚಾಮರಾಜನಗರದಲ್ಲಿ ವನ್ಯಜೀವಿಗಳ ಕಾಟ, ಹುಲಿ ಸೆರೆಗೆ ಅರಣ್ಯ ಇಲಾಖೆ ಕೂಲಿಂಗ್. ಬೀದಿ ನಾಯಿಗಳ ಹೆಸರಲ್ಲಿ ಜಿಬಿಎಲ್ ಲೂಟಿ. ಬೀದಿ ನಾಯಿಗಳ ಶೆಡ್ಗೆ 50 ಲಕ್ಷದ ಟೆಂಡರ್. ಬೇಲೂರು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ಕಳವು. ನಟಿ ನೋರಾ ಫತೇಹಿ ಕಾರು ಅಪಘಾತ. ನೋರಾ ತೆರಳುತ್ತಾ ಇದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ. ಸಾರ್ವಜನಿಕ ಸ್ಥಳದಲ್ಲಿ ಕಸ ಸುರಿದವನಿಗೆ ಕ್ಲಾಸ್. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಹಣ ಸುಲಿಗೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಶಾಲೆಗೆ ಬಂದಿದ್ದ ವಿದ್ಯಾರ್ಥಿನಿಯ ಮಾಲೆಯನ್ನ ಶಾಲೆಯ ಮುಖ್ಯ ಶಿಕ್ಷಕಿ ಬಿಚ್ಚಿಸಿದ ಘಟನೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ನಡೆದಿದೆ. ಸಂತ ಆಂಟೋನಿ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರೋ ವಿದ್ಯಾರ್ಥಿನಿಯ ವ್ರತ ಮಾಲೆಯನ್ನ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಶೆರ್ವಿನ್ ಅನ್ನೋರು ಬಲವಂತವಾಗಿ ಬಿಚ್ಚಿಸಿದ ಘಟನೆ ಡಿಸೆಂಬರ್ 16ರಂದು ನಡೆದಿದೆ. ಇದರಿಂದ ಕೆರಳಿದ ಹಿಂದೂ ಸಂಘಟನೆಗಳ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಶಾಲೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ. ಶಾಲೆಯಲ್ಲಿ ಎಲ್ಲಾ ಧರ್ಮಕ್ಕೆ ಸೇರಿದ ಸುಮಾರು 700ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು, ಪ್ರತಿದಿನ ಇಲ್ಲಿ ಮಕ್ಕಳಿಗೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದ ಪ್ರಾರ್ಥನೆ ಮಾಡಿಸ್ತಾ ಇರೋ ಆರೋಪ ಕೇಳಿ ಬಂದಿದೆ. ಜನಾಕ್ರೋಶದಿಂದ ಬೆಚ್ಚಿದ ಶಾಲಾ ಆಡಳಿತ ಮಂಡಳಿ ಇನ್ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸುವುದಾಗಿ ಹೇಳಿ ಕ್ಷಮೆ ಕೇಳಿದೆ. ನಾನು ಅರಿಯದೆ ಮಾಲೆಯನ್ನು ಬಿಚ್ಚಿಸಿರುತ್ತೇನೆ. ಆದ ಕಾರಣ ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯಿನಿ, ಸರ್ವ ಶಿಕ್ಷಕರು ಈ ಮೂಲಕ ತಮ್ಮಲ್ಲಿ ಕ್ಷಮೆಯನ್ನು ಕೋರುತ್ತೇವೆ. ಆದ ಆ ಚಾತುರ್ಯಕ್ಕಾಗಿ ಕ್ಷಮೆಯಾಚಿಸುತ್ತಾ ಮುಂದೆ ಈ ರೀತಿಯ ತಪ್ಪು ಮರುಕಳಿಸದಂತೆ ಕ್ರಮಗಳು ತೆಗೆದುಕೊಳ್ಳುತ್ತೇವೆಂದು ತಿಳಿಸುತ್ತೇವೆ. ಧನ್ಯವಾದಗಳು. ತಮ್ಮ ವಿಶ್ವಾಸಿನಿ ಸಿಸ್ಟರ್ ಶೆರ್ವಿನ್. ಸೈನ್ ಹಾಕಿದ್ದೇನೆ. ಹಿಂದೂಗಳಿಗಿಂತ ಮುಸ್ಲಿಮರ ಮೇಲೆ ಪೊಲೀಸರು ಹೆಚ್ಚು ಬಾಂಡ್ ಬರ್ಸಿದ್ದಾರೆ ಅಂತ ಎಸ್ಡಿಪಿಐ ಆರೋಪ ಮಾಡಿದೆ. ಇದಕ್ಕೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಒಟ್ಟು 895 ಜನರ ಬಳಿ ಮುಚ್ಚಳಿಕೆ ಪಡೆಯಲಾಗಿದ್ದು, ಅದರಲ್ಲಿ 521 ಹಿಂದೂಗಳು, 351 ಮುಸ್ಲಿಮರು ಹಾಗೂ 30 ಜನ ಉಳಿದ ಧರ್ಮದವರು. ಹಿಂದೂಗಳ ಪೈಕಿ 474 ಜನ ರೌಡಿ ಶೀಟರ್, 57 ಜನ ಹಿಂದೆ ಅಪರಾಧ ಕೃತ್ಯ ಮಾಡಿದವರು. ಮುಸ್ಲಿಮರ ಪೈಕಿ 321 ಜನ ರೌಡಿ ಶೀಟರ್ಗಳು, 30 ಜನ ಹಿಂದೆ ಅಪರಾಧ ಕೃತ್ಯ ಮಾಡಿದವರು ಅಂತ ಪೊಲೀಸ್ ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಗೆ 39 ಹಿಂದೂಗಳು, 13 ಮುಸ್ಲಿಮರು ಹಾಗೂ 2 ಇತರೆ ಧರ್ಮದ ಜನರಿಂದ ಬಾಂಡ್ ಉಲ್ಲಂಘನೆಯಾಗಿದ್ದು, ಒಟ್ಟು 10,15,000 ಬಾಂಡ್ ಹಣ ಮುಟ್ಟುಗೋಲು ಹಾಕಲಾಗಿದೆ. ಪ್ರತಿಭಟನೆ ಮೆರವಣಿಗೆಗಾಗಿ ಬಜರಂಗ ದಳದಿಂದ 2 ಲಕ್ಷ ಬಾಂಡ್, ಎಸ್ಡಿಪಿಐನಿಂದ 2 ಲಕ್ಷ ಬಾಂಡ್ ಪಡೆಯಲಾಗಿದೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಚಾಮರಾಜನಗರದ ಕಾಡಂಚಿನಲ್ಲಿ ವನ್ಯಜೀವಿಗಳ ಕಾಟ ಮುಂದುವರೆದಿದೆ. ಗುಂಡ್ಲುಪೇಟೆಯ ಭೀಮನಬೀಡು ಗ್ರಾಮದಲ್ಲಿ ಹುಲಿ ಇರುವುದು ಪತ್ತೆಯಾಗಿದೆ. ಭೀಮನಬೀಡು ಗ್ರಾಮದಲ್ಲಿ ಹಸುಗಳನ್ನು ಕೊಂದು ಹಾಕಿರುವ ಹುಲಿ ಸೆರೆಗೆ ಗ್ರಾಮಸ್ಥರು ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬೆನ್ನಲ್ಲೇ ಬಂಡೀಪುರದ ಅರಣ್ಯ ಅಧಿಕಾರಿಗಳು ಶೋಧ ಕಾರ್ಯ ನಡೆಸುವಾಗ ಹುಲಿ ಇರುವಿಕೆ ಬಗ್ಗೆ ಸಿಕ್ಕಿದೆ. ಇನ್ನು ನಂಜೇದೇವನಪುರದಲ್ಲಿ 5 ಹುಲಿ ಪ್ರತ್ಯಕ್ಷವಾಗಿರುವ ಕಾರಣ ಹುಲಿಗಳ ಸೆರೆಗೆ ಬೋನ್ ಅಳವಡಿಸಲಾಗಿದೆ. ರಾತ್ರಿ ಥರ್ಮಲ್ ಡ್ರೋನ್ ಬಳಸಿ ಕಾರ್ಯಾಚರಣೆ ಮಾಡಲಾಗಿದೆ. 1 ತಿಂಗಳ ಹಿಂದೆ 1 ಹುಲಿ ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಸಿಕ್ಕಿತ್ತು. ಇನ್ನು 4 ಹುಲಿಯ ಕಣ್ಣು ಪೊದೆಯಲ್ಲಿ ಕಂಡು ಬಂದಿತ್ತು. ಇದು ಹುಲಿ ಸಂತತಿ ಸಮಯ. ಗ್ರಾಮದ 6 ಕಿಲೋಮೀಟರ್ ಸುತ್ತಮುತ್ತಲೂ ಇವು ಸಂಚಾರ ಮಾಡುತ್ತಿವೆ. ಈಗಾಗಲೇ ಹುಲಿ ಸೆರೆಗೂ ಕೂಡ ಒಂದು ಕ್ಯಾಂಪ್ ಮಾಡಿದ್ದೇವೆ ಅಂತ ಬಿಳಿಗಿರಿ ರಂಗನಬೆಟ್ಟ ಹುಲಿ ಸಂರಕ್ಷಿತ ಅರಣ್ಯದ ಡಿಸಿಎಫ್ ಶ್ರೀಪತಿ ಹೇಳಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಗಂಗವಾಡಿ ಗ್ರಾಮದಲ್ಲಿ ಚಿರತೆ ದಾಳಿಗೆ 4 ಹಸು ಕರು ಮೃತಪಟ್ಟಿರುವ ಘಟನೆ ನಡೆದಿದೆ. ಗಂಗವಾಡಿ ಗ್ರಾಮದ ನಿವಾಸಿ ರಾಮಯ್ಯ ಅನ್ನೋರು ಹಸುವನ್ನ ಜಮೀನಿನಲ್ಲಿರುವ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ್ದಾಗ ದಾಳಿ ನಡೆಸಿರುವ ಚಿರತೆ ಹಸು ಮತ್ತು ಕರುಗಳನ್ನು ಕೊಂದು ಹಾಕಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಘಟನೆಯ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಬಿಎ ಆಗಿನ ಬಿಬಿಎಂಪಿ ಸದಾ ಒಂದಲ್ಲ ಒಂದು ಸುದ್ದಿ ಆಗಿರುತ್ತೆ. ಬೇಜವಾಬ್ದಾರಿತನ, ಲೂಟಿ, ಹೀಗೆ ಒಂದಲ್ಲ ಒಂದು ವಿಚಾರದಲ್ಲಿ ಆರೋಪಗಳು ಕೇಳಿಬರ್ತಾನೆ ಇರುತ್ತೆ. ಬೆಂಗಳೂರಿಗರ ಕೆಂಗಣಿಗೆ ಜಿಬಿಎ ಗುರಿಯಾಗಿದೆ. ಬೀದಿನಾಯಿ ಹೆಸರಲ್ಲಿ ಬಿರಿಯಾನಿ ಸ್ಕೀಮ್ ಬಳಿಕ ಈಗ ಶ್ವಾನ ನಿರ್ವಹಣೆಯ ವೀಕ್ಷಣಾ ಕೇಂದ್ರದ ಗೋಲ್ಮಾಲ್ ಸದ್ದು ಮಾಡ್ತಾ ಇದೆ. ಪಬ್ಲಿಕ್ ಟಿವಿ ಜಿಬಿಎ ಮಹಾ ಸ್ಕ್ಯಾಮ್ ಬಿಚ್ಚಿಟ್ಟಿದೆ. ಯಲಹಂಕದಲ್ಲಿರುವ ಶೀಟ್ ಹಾಕಿದ್ದ ಶೆಡ್ಗೆ ಖರ್ಚು ಮಾಡಿದ್ದು ಬರೋಬ್ಬರಿ 50 ಲಕ್ಷ ಅಂತೆ. ವಿಪರ್ಯಾಸ ಅಂದರೆ ಇದಕ್ಕೆ 5 ಲಕ್ಷ ಖರ್ಚಾಗಿದ್ರೆ ಹೆಚ್ಚು. ಇನ್ನು ಈ ವೀಕ್ಷಣಾ ಕೇಂದ್ರದಲ್ಲಿ ಬೀದಿ ಬದಿ ಕಚ್ಚುವಂತಹ ನಾಯಿಗಳು, ಆಕ್ರಮಣಕಾರಿ ನಾಯಿಗಳನ್ನು ತಂದು ಬಿಬಿಎಂಪಿ ವೀಕ್ಷಣೆ ಮಾಡಬೇಕು. ಆದರೆ ಈ ವೀಕ್ಷಣಾ ಕೇಂದ್ರದ ಶೆಡ್ಗೆ ಬರೋಬ್ಬರಿ 250 ಕೋಟಿ ಬಿಲ್ ಮಾಡಿರುವ ಜಿಬಿಎ ನಿಯತ್ತಾಗಿರುವ ನಾಯಿಗಳನ್ನು ತಂದು ಹಾಕಿದೆ ಎಂಬ ಪ್ರಶ್ನೆ ಮೂಡಿದೆ. ಕೈಗೆ ಸಿಕ್ಕ ನಾಯಿಗಳನ್ನು ಎಳ್ಕೊಂಡು ಕೂಡ ಹಾಕಿದೆ ಅನ್ನುವ ಆರೋಪಗಳು ಕೇಳಿಬಂದಿದೆ. ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ಗ್ರೂಪ್ ಡಿ ನೌಕರನನ್ನ ಅಮಾನತು ಮಾಡುವಂತೆ ಡಿಎಚ್ಒ ಶಿಫಾರಸು ಮಾಡಿದ್ದಾರೆ. ಆಸ್ಪತ್ರೆಯ ಗ್ರೂಪ್ ಡಿ ನೌಕರ ಪ್ರದೀಪ್ರನ್ನ ಅಮಾನತು ಮಾಡುವುದಕ್ಕೆ ಡಿಎಚ್ಒ ಅನಿಲ್ ಕುಮಾರ್ ಶಿಫಾರಸು ಮಾಡಿದ್ದಾರೆ. ಪ್ರದೀಪ್ಗೆ ವಿಷಯ ಗೊತ್ತಿದ್ರೂ ಮೇಲಧಿಕಾರಿಗಳಿಗೆ ತಿಳಿಸದೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಜಯಲಕ್ಷ್ಮಿ ಹಾಗೂ ಶುಶ್ರೂಷಾ ನಿರ್ವಾಹಕಿ ಶಶಿಕಲಾವತಿ ಅವರನ್ನ ಬದಲಾವಣೆ ಮಾಡಿ 2 ಜಾಗಕ್ಕೂ ಬೇರೆಯವರನ್ನ ನಿಯೋಜನೆ ಮಾಡಲಾಗಿದೆ. ಜಯಲಕ್ಷ್ಮಿ ಹಾಗೂ ಶಶಿಕಲಾವತಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಡಿಎಚ್ಒ ವರದಿ ಸಲ್ಲಿಸಲಿದ್ದಾರೆ. ಕಳ್ಳತನ ಪ್ರಕರಣದಲ್ಲಿ ಆಸ್ಪತ್ರೆಯ ಕೆಲ ವೈದ್ಯರು ಭಾಗಿಯಾಗಿರುವ ಶಂಕೆ ವ್ಯಕ್ತ ಆಗಿದೆ. ಪ್ರಕರಣದ ಬಗ್ಗೆ ತನಿಖೆ ಮುಂದುವರಿಯಲಿದೆ.
ಬೆಂಗಳೂರಿನ ಏರ್ಪೋರ್ಟ್ ರೋಡ್ನಲ್ಲಿ ತುಂಬಾ ವರ್ಷಗಳಿಂದ ಕಾಯುತ್ತಾ ಇದ್ದ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೆಬ್ಬಾಳ ಮೇಲ್ಸೇತುವೆ ಮತ್ತೊಂದು ಹೊಸ ಲೂಪ್ ರ್ಯಾಂಪ್ ಸಂಚಾರಕ್ಕೆ ಮುಕ್ತವಾಗಿದೆ. ಎಸ್ಟಿ ಮಾಲ್ ಮತ್ತು ತುಮಕೂರು ರಸ್ತೆ ವಾಹನ ಸವಾರರು ಮೇಕ್ರಿ ಸರ್ಕಲ್ ಪ್ರವೇಶಕ್ಕೆ ತುಂಬಾ ಅನುಕೂಲಕರ ಮತ್ತು ಯಲಹಂಕ, ಜಕ್ಕೂರು, ಸಹಕಾರ ನಗರದಿಂದ ನಗರ ಪ್ರವೇಶಕ್ಕೆ ಈ ಹೊಸ ಲೂಪ್ ರ್ಯಾಂಪ್ ನಗರಕ್ಕೆ ತುಂಬಾ ಅನುಕೂಲ ಆಗಲಿದೆ. ಕಳೆದ ಆಗಸ್ಟ್ನಲ್ಲಿ ಕೆಆರ್ಪುರಂನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಲೂಪ್ ರ್ಯಾಂಪ್ ಓಪನ್ ಆಗಿತ್ತು. ಈಗ ಮತ್ತೆ ನಿನ್ನೆಯಿಂದ ಎಸ್ಟಿ ಮಾಲ್ನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಹೊಸ ಲೂಪ್ ರ್ಯಾಂಪ್ ಓಪನ್ ಆಗಿದ್ದು ವಾಹನ ಸವಾರಿಗೆ ಖುಷಿ ತಂದಿದೆ. ವಾಹನ ಸವಾರರು ಟ್ರಾಫಿಕ್ ಕಡಿಮೆ ಆಗಿದೆ ಅಂತ ತುಂಬಾ ಅನುಕೂಲ ಅಂತ ಅಂತಿದ್ದಾರೆ. ಒಳ್ಳೆ ಆಗಿದೆ ಸರ್, ಮಾಡಿದಾರಲ್ಲ, ಚೆನ್ನಾಗಿ ಮಾಡಿದಾರ ಕೆಲಸ. ಮೊದಲೆಲ್ಲ ಹೆಂಗ್ ಹೋಗ್ತಾ ಇದ್ರೆ ಮಧ್ಯಾಹ್ನ ನೋಡ್ಬೇಕು ಸರ್, ಟ್ರಾಫಿಕ್ ಹೆಂಗಿರ್ತದೆ ಅಂತೆ ಮಧ್ಯಾಹ್ನ ನೋಡಬೇಕು. ಮೊದಲೇ ಫುಲ್ ಟ್ರಾಫಿಕ್ ಇತ್ತು, ಇವಾಗ ನೋಡಬೇಕು. ಇವಾಗ ಓಪನ್ ಮಾಡಿದಾರಲ್ಲ, ನೋಡ್ಬೇಕು ಸರ್. ಇವಾಗ ಬೆಳಗ್ಗೆ ಟೈಮಲ್ಲ, ಸಂಡೇ ಬೇರೆ, ಟ್ರಾಫಿಕ್ ಇರಲ್ಲ, ನೋಡಬೇಕು. ತುಂಬ ಚೆನ್ನಾಗಿದೆ ಅಣ್ಣ ರೋಡು. ಇವತ್ತು ಸ್ವಲ್ಪ ಫುಲ್ಲು ಆರಾಮಾಗಿದ್ದಾರೆ. ಎಲ್ಲರ ಆರಾಮಾಗಿ ಓಡ್ತಾ ಇದೆ. ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೈಟ್ 6 ಗಂಟೆ ಆದಮೇಲೆ ಟ್ರಾಫಿಕ್ ಜಾಮು. ಸರ್ ತುಂಬ ಓಡಾಡೋಕ್ಕೆ ತುಂಬ ಚೆನ್ನಾಗೈತೆ. ಬಟ್ ಚೆನ್ನಾಗಿ ಓಡಾಡ್ಬೋದು, ಟ್ರಾಫಿಕ್ಕೂ ಫ್ರೀ ಆಗೈತೆ. ಇವಾಗ ಚೆನ್ನಾಗಿ ಓಡಾಡ್ತಾ ಇದ್ದೀವಿ, ಮೊದಲು ಈ ಥರ ಓಡಾಡೋಕ್ಕಾಯ್ತಾ ಇರಲಿಲ್ಲ. ಫುಲ್ಲು ಟ್ರಾಫಿಕ್ ಜಾಮ್ ಸರ್. ತುಂಬ ಆ ಕಡೆ ಸುತ್ಕೊಂಡು ಹೋಗ್ಬೇಕಾಗಿತ್ತು, ಹಂಗಿಂದ ಬರ್ತಾಯಿದ್ರೆ. ಇವಾಗ ಫ್ರೀ ಆಗೈತೆ, ಇವಾಗ ಚೆನ್ನಾಗಿದೆ ಸರ್. ನಟಿ ಮತ್ತು ಡ್ಯಾನ್ಸರ್ ನೋರಾ ಫತೇಹಿ ಕಾರು ಅಪಘಾತವಾಗಿದೆ. ನಟಿ ನೋರಾ ತೆರಳುತ್ತಾ ಇದ್ದಂತಹ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿಯಾಗಿದೆ. ಡೇವಿಡ್ ಗುಟ್ಕಾ ಅವರ ಸಂಗೀತ ಕಚೇರಿ ಸನ್ಮಾನ್ ಉತ್ಸವದಲ್ಲಿ ಭಾಗಿಯಾಗೋಕೆ ತೆರಳುತ್ತಾ ಇದ್ದಾಗ ರಸ್ತೆ ಅಪಘಾತಕ್ಕೀಡಾಗಿದ್ದಾರೆ. ಮಧ್ಯದ ಅಮಲಲ್ಲಿದ್ದ ಕಾರು ಚಾಲಕನೊಬ್ಬ ನೋರಾ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿ ಹೊಡೆದ ರಭಸಕ್ಕೆ ನೋರಾ ಪ್ರಯಾಣ ಮಾಡ್ತಾ ಇದ್ದ ಕಾರಿನ ಡೋರ್ ಜಖಂಗೊಂಡಿದೆ. ಅಪಘಾತವಾದ ಕೂಡಲೇ ನೋರಾ ಅವರ ತಂಡ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು. ಕೂಡಲೇ ಸಿಟಿ ಸ್ಕ್ಯಾನ್ ಮಾಡಲಾಯಿತು. ವೈದ್ಯರು ಯಾವುದೇ ಗಂಭೀರ ಗಾಯಗಳಾಗಿಲ್ಲ ಅಂತ ದೃಢಪಡಿಸಿದ ನಂತರ ನೋರಾ ಫತೇಹಿ ಸನ್ಬರ್ನ್ ಉತ್ಸವದಲ್ಲಿ ಭಾಗಿಯಾದರು. ಸಾರ್ವಜನಿಕ ಸ್ಥಳದಲ್ಲಿ ಕಸ ಸುರಿದ ಅಂಗಡಿ ಮಾಲೀಕನಿಗೆ ಪುರಸಭೆ ಸಿಬ್ಬಂದಿ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ಪಟ್ಟಣದ ಬಿಎಂ ರಸ್ತೆ ಪಕ್ಕದಲ್ಲಿರುವ ಅಂಗಡಿ ಮಾಲೀಕನೋರ್ವ ಪ್ರತಿನಿತ್ಯ ಕಸವನ್ನ ಪುರಸಭೆ ಕಸ ಸಂಗ್ರಹ ವಾಹನಕ್ಕೆ ಸುರಿಯದೆ ಎಲ್ಲಂದರಲ್ಲಿ ಬಿಸಾಡ್ತಿದ್ದ. ಇಂದು ಬೆಳಗ್ಗೆ ಕೂಡ ಚೀಲದಲ್ಲಿ ಕಸ ತುಂಬಿ ರಸ್ತೆ ಬದಿ ಬಿಸಾಡಿದ. ಈ ವೇಳೆ ಸ್ಥಳಕ್ಕೆ ಬಂದ ಪುರಸಭೆ ಸಿಬ್ಬಂದಿ 2 ಚೀಲ ಕಸವನ್ನ ಅಂಗಡಿ ಮುಂದೆ ಸುರಿದಿದ್ದಾರೆ. ಕಸ ಸುರಿತಿದ್ದಂತೆ ಅಂಗಡಿ ಮಾಲೀಕ ಕಕ್ಕಾಬಿಕ್ಕಿಯಾಗಿದ್ದು, ತಪ್ಪಾಯ್ತು, ಇದೊಂದು ಬಾರಿ ಕಸ ತೆಗೆದುಕೊಂಡು ಹೋಗಿ ಅಂತ ಬೇಡ್ಕೊಂಡಿದ್ದಾರೆ. ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಅಂತ ಪುರಸಭೆ ಅಧಿಕಾರಿಯನ್ನ ಪರಿಪರಿಯಾಗಿ ಬೇಡ್ಕೊಂಡ್ರು. ಕಸ ತೆಗೆದುಕೊಂಡು ಹೋಗದೆ ಪುರಸಭೆ, ಪೌರಕಾರ್ಮಿಕರು ಹಾಗೂ ಸಿಬ್ಬಂದಿ ತೆರಳಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ವೈದ್ಯಾಧಿಕಾರಿ ಹಣ ಪಡೆಯುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಹನಗೂಡು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಉಚಿತವಾಗಿ ನೀಡಬೇಕಾದ ಟ್ರೀಟ್ಮೆಂಟ್ಗೆ ವೈದ್ಯ ಹೇಮಂತ್ ಹಣ ವಸೂಲಿ ಮಾಡುತ್ತಿದ್ದಾನೆ. ಆಸ್ಪತ್ರೆಯಲ್ಲಿ ಲ್ಯಾಬ್ ಇದ್ರೂ ಮೆಡಿಕಲ್ ಟೆಸ್ಟ್ಗೆ ಖಾಸಗಿ ಲ್ಯಾಬ್ಗೆ ಚೀಟಿ ಬರೆಯುವ ಮೂಲಕವೂ ದಂಧೆ ನಡೆಸುತ್ತಾ ಇರುವಂತಹ ಆರೋಪ ಇದೆ. ವೈದ್ಯನ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸುಡುವ ಮರಳುಗಾಡು ಪ್ರದೇಶವಾದ ಸೌದಿ ಯುಎಇನಲ್ಲಿ ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಕಂಡು ಕೇಳರಿಯದ ಹಿಮಪಾತ ಉಂಟಾಗಿದೆ. ಸೌದಿ ಯುಎಇ ಗಡಿಯಲ್ಲಿ ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿರುವ ವಿಶಾಲವಾದ ಭೂಪ್ರದೇಶವನ್ನು ತೋರಿಸುವ ಒಂದು ಅಸಾಮಾನ್ಯ ದೃಶ್ಯ ವಿಡಿಯೋ ವೈರಲ್ ಆಗತೊಡಗಿದೆ. ಈ ಪ್ರದೇಶ ಸಾಮಾನ್ಯವಾಗಿ ಹಿಮದಿಂದ ಆವೃತವಾದ ಲ್ಯಾಂಡ್ಸ್ಕೇಪ್ಗಿಂತ ಬಿಸಿ ವಾತಾವರಣಕ್ಕೆ ಹೆಸರುವಾಸಿಯಾಗಿರುವ ಗಮನಾರ್ಹವಾಗಿ ಕಾಣ್ತಾ ಇದೆ. ಅರೇಬಿಯನ್ ಮರುಭೂಮಿಯ ಕೆಲ ಭಾಗಗಳು ಡಿಸೆಂಬರ್ 18ರಂದು ಸೌದಿ ಅರೇಬಿಯಾ ಮತ್ತು ಕತಾರ್ನಲ್ಲಿ ಹಿಮಪಾತ ಆಗಿದೆ. ಮಧ್ಯಪ್ರಾಚ್ಯದ ಮೇಲೆ ಕಡಿಮೆ ಒತ್ತಡದ ವ್ಯವಸ್ಥೆಗಳ ಅವಧಿಯು ಕಳೆದ ವಾರದಲ್ಲಿ ಈ ಪ್ರದೇಶದಾದ್ಯಂತ ಭಾರೀ ಮಳೆಯನ್ನು ತಂದಿದೆ ಅಂತ ವರದಿ ಹೇಳಿದೆ. ಈ ಮಧ್ಯೆ ಡಿಸೆಂಬರ್ ಮತ್ತು ಫೆಬ್ರವರಿ ನಡುವೆ ಹಿಮ ಬೀಳುವ ಸಾಧ್ಯತೆ ಇದೆ ಅಂತ ಸೌದಿ ಖಗೋಳಶಾಸ್ತ್ರಜ್ಞ ಮೊಹಮ್ಮದ್ ಬಿನ್ ಬ್ರೆಡ್ಡಾ ಅಲ್ ತಖಾಫಿ ಹೇಳಿದ್ದಾರೆ.